ಶಾಖಾ ಉದ್ಘಾಟನಾ ಕಾರ್ಯಕ್ರಮವನ್ನು ಮೊದಲಿಗೆ ಸ್ಥಳೀಯ ದೇವರಾದ ಮಹತೋಪರ ಮಾಲಿಕೇಶ್ವರ ದೇವರ ಹಾಗೂ ಸರ್ವ ವಿಘ್ನ ವಿನಾಶಕ ಗಣಪತಿ ದೇವರನ್ನು ಸ್ಮರಿಸಿಕೊಳ್ತಾ ನಾವು ಆರಂಭಿಸ್ತಾ ಇದ್ದೇವೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ರಿಬನ್ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದ ನಮ್ಮ ಪರಂಪರೆ ಹಾಗೂ ಕಾರ್ಯಕ್ರಮದಲ್ಲಿ ಅವರು ದೀಪ ಬೆಳಗುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಜೊತೆ ಕೂಡಿ ಕೈ ಸೇರಿಸಿ ಒಂದು ದೀಪನ ಪ್ರಜ್ವಲನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಓಕೆ ಸರ್, ನೋಡಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಬ್ರಾಂಚ್ 954ನೇ ಬ್ರಾಂಚ್ ಆರಂಭ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಕರ್ನಾಟಕ ಬ್ಯಾಂಕಿನ ಮೇಲೆ ಮತ್ತು ಈ ಬ್ರಾಂಚಿನ ಮೇಲೆ ಇರಲಿ. ನಿಮ್ಮೆಲ್ಲ ಸಹಕಾರಗಳನ್ನು ನೀವು ಪಡೆಯುತ್ತಾ ಹೆಡ್ ಆಫೀಸ್ನ ಪರವಾಗಿ ಕಾರ್ಯಕ್ರಮದ ಮೊದಲಿಗೆ ಕಾರ್ಯಕ್ರಮ ಸುಗಮವಾಗಿ ನಡೆಯುವಂತೆ ಮತ್ತು ಬ್ರಾಂಚ್ ಉತ್ತಮ ರೀತಿಯಲ್ಲಿ ನಡೆಯುವಂತೆ ಪ್ರಾರ್ಥನೆಯನ್ನು ದೇವರ ಹತ್ರ ಪ್ರಾರ್ಥಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ನಮ್ಮ ಮುಂದಿದ್ದಾರೆ ಶ್ರೀಮತಿ ಸ್ವರ್ಣಲತಾ ಅವರು. ಮಹಾಗಣಪತಿಂ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ
महागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकाप्रि महाकाव्यनाटकादिप्रियं मूषिकवाहनमोदकाप्रि महागणपतिं मनसा स्मरामि वसिष्ठवामदेवादिवन्दे महागणपतिं ಧನ್ಯವಾದಗಳು ಶ್ರೀಮತಿ ಸ್ವರ್ಣಲತಾ ಅವರು ತಮ್ಮ ಸುಶ್ರಾವ್ಯದ ಘಟ್ಟದಿಂದ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟದಂತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಂಗಳೂರು ವಲಯದ ಮುಖ್ಯಸ್ಥರಾದಂತಹ ಶ್ರೀಯುತ ವಿಶ್ವನಾಥ್ ಸರ್ ಅವರು ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಲಿದ್ದಾರೆ. ಸರ್ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ವಂದಿಸುತ್ತಾ ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಜನರಲ್ ಮ್ಯಾನೇಜರ್ ಶ್ರೀ ರಾಜಕೀಯ ಉತ್ತಮ ಜನರಲ್ ಮ್ಯಾನೇಜರ್ ಶ್ರೀ ಜಯನಾಗರ ಅವರೇ, ನನ್ನ ಸಹೋದ್ಯೋಗಿಗಳೇ ಹಾಗೂ ಪ್ರಿಯರಾಗಲಿ. ಶ್ರೀ ರಾಜ BS ಅವರು ಮಾಸ್ಟರ್ಸ್ ಡಿಗ್ರಿ ಹೊಂದಿದ್ದು CIIT, PGBHRM, ಸರ್ಟಿಫೈಡ್ ಕ್ರೆಡಿಟ್ ಪ್ರೊಫೆಷನಲ್, ಸರ್ಟಿಫೈಡ್ ಬ್ಯಾಂಕ್ ಟ್ರೈನರ್ ಹಾಗೂ ಇತರ ಸರ್ಟಿಫಿಕೇಷನ್ಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇಂದ ಪಡೆದುಕೊಂಡಿದ್ದಾರೆ. ಇವರು 1988ರಿಂದ 90ರವರೆಗೆ ವಿವೇಕಾನಂದ ಕಾಲೇಜಲ್ಲಿ ಕಾಸರಗೋಡಿನಲ್ಲಿ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರು 1990ರಲ್ಲಿ ಕರ್ನಾಟಕ ಬ್ಯಾಂಕ್ ಚೆನ್ನೈ ಬ್ರಾಂಚಲ್ಲಿ ಆಫೀಸರ್ ಆಗಿ ಸೇರಿ ಮ್ಯಾನೇಜರ್ ಆಗಿ ಸೀನಿಯರ್ ಮ್ಯಾನೇಜರ್ ಆಗಿ ಇಂದೂಪುರ್, ತುರುವೇಕೆರೆ, ಕಾಕಿನಾಡ, ತಾಡಪತ್ರಿ ಹಾಗೂ ವಿಶಾಖಪಟ್ಟಣಂನಲ್ಲಿ ಕೆಲಸ ಮಾಡುತ್ತಿದ್ದರು. ಚೀಫ್ ಮ್ಯಾನೇಜರ್ ಆಗಿ ವಿಜಿಲೆನ್ಸ್ ಮತ್ತು HR ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಹಾಗೆ AGM ಆದ ಬಳಿಕ ಹೈದರಾಬಾದ್ ರೀಜನ್ ಹೆಡ್ ಆಗಿ 2014ರಿಂದ 2017ರವರೆಗೆ ಸೇವೆ ಸಲ್ಲಿಸಿದ್ದರು. DGM ಆದ ಬಳಿಕ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹಾಗೂ ಬೆಂಗಳೂರು ರೀಜನಲ್ ಹೆಡ್ ಆಗಿ ಸೇವೆ ಸಲ್ಲಿಸಿದ್ದರು. ಜನರಲ್ ಮ್ಯಾನೇಜರ್ ಆಗಿ ಬ್ರಾಂಚ್ ಬ್ಯಾಂಕಿಂಗ್ ಹಾಗೂ ಡಿಜಿಟಲ್ ಚಾನಲ್ಸ್, ಕ್ರೆಡಿಟ್ ಮಾರ್ಕೆಟಿಂಗ್, HRIL ಡಿಪಾರ್ಟ್ಮೆಂಟ್, ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಇವತ್ತಿನ ದಿನಗಳಲ್ಲಿ ಇವತ್ತು ಬ್ರಾಂಚ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಮ್ಯಾನೇಜ್ಮೆಂಟ್ ಕಾರ್ಟೂನ್ಸ್ ಬರೆಯುವ ಹವ್ಯಾಸವಿತ್ತು. ಸದ್ಯದಲ್ಲಿ ಮ್ಯಾನೇಜ್ಮೆಂಟ್ ಟೂಲ್ಸ್ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಇವತ್ತು ರಾಜ BS ಅವರು ಈ ಹೊಸ ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಜಯನಾಗರ ರಾವ್ ಇವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಹಾಗೂ MBA ಪದವಿ ಹೊಂದಿದ್ದಾರೆ. ಅವರು ತಮ್ಮ ವಿದ್ಯಾಭ್ಯಾಸ ಮಂಗಳೂರು ಹಾಗೂ ಶಿವಮೊಗ್ಗದಲ್ಲಿ ಪಡೆದುಕೊಂಡಿರುತ್ತಾರೆ. ಇವರು 1997ರಲ್ಲಿ ಪ್ರೊಫೆಷನಲ್ ಆಫೀಸರ್ ಆಗಿ ಕರ್ನಾಟಕ ಬ್ಯಾಂಕ್ ಅನ್ನು ಸೇರಿದ್ದು ಇವತ್ತಿಗೆ ಸುಮಾರು 28 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವರು ಡೆಲ್ಲಿ, ತಿರುಪೂರ್, ಚೆನ್ನೈ, ಸೇಲಂ ಹಾಗೂ ಮುಂಬೈಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಜನರಲ್ ಮ್ಯಾನೇಜರ್ ಆಗಿ HRIL ಡಿಪಾರ್ಟ್ಮೆಂಟ್ ಮತ್ತು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಹಾಗೂ ಇವತ್ತಿನ ದಿನದಲ್ಲಿ ಅವರು ಇನ್ಸ್ಪೆಕ್ಷನ್ ಮತ್ತು ಆಡಿಟ್ ಡಿಪಾರ್ಟ್ಮೆಂಟ್ ಅನ್ನು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಯನಾಗರ ರಾವ್ ಸರ್ ಅವರು ಮಿನಿ ಲಾಬಿಯನ್ನು ಉದ್ಘಾಟಿಸಿ ಇವತ್ತು ನಮ್ಮಲ್ಲಿದ್ದರೆ ಅವರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀಮತಿ ಸ್ವರ್ಣಲತಾ ಅವರನ್ನು ಬೊಕೆಯೊಂದನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸುಂದರವಾದ ಕಟ್ಟಡವನ್ನು ನಮ್ಮ ಬ್ಯಾಂಕಿಗೆ ತೆರವು ಮಾಡಿಕೊಟ್ಟಂತಹ ಕೆ ಸೀತಾರಾಮಯ್ಯ ಸವಣೂರ್ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಸಿಬ್ಬಂದಿಗಳವರಾದ ವೇಣುಗೋಪಾಲ್ ಭಟ್ ನಮ್ಮ AGM ಆದರು, ಈಶ್ವರ್ ಭಟ್ ರಿಟೈರ್ಡ್ ಮ್ಯಾನೇಜರ್, KS ಭಟ್ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್, ಲಕ್ಷ್ಮೀನಾರಾಯಣ ರಿಟೈರ್ಡ್ ಮ್ಯಾನೇಜರ್, ಮಹಾಲಿಂಗೇಶ್ವರ ಭಟ್ ರಿಟೈರ್ಡ್ ಬ್ರಾಂಚ್ ಮ್ಯಾನೇಜರ್ ಹಾಗೂ ಇನ್ನೂ ಇತರರು ಇದ್ದಾರೆ. ಅವರಿಗೂ ಎಲ್ಲರೂ ಸ್ವಾಗತ. ಮದರ್ ಆಫ್ ಗಾಡ್ ಚರ್ಚಿಂದ ಫಾದರ್ ಲಾರೆನ್ಸ್ ಮಸ್ಕರಾನಿಸ್ ಬಂದಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಸ್ವಾಗತ. ಇಲ್ಲಿ ಸುತ್ತಮುತ್ತಲಿನ ಬ್ರಾಂಚ್ ಮ್ಯಾನೇಜರ್ಸ್ ಹಾಗೆ ನನ್ನ ಸಹೋದ್ಯೋಗಿಗಳಿಗೂ ಬಂದಿರುತ್ತಾರೆ. ಅವರಿಗೂ ನನ್ನ ಪರವಾಗಿ ಸ್ವಾಗತ. ಪ್ಯಾನಲ್ ವ್ಯಾಲ್ಯೂಯರ್ಸ್ ಪ್ಯಾನಲ್ ಅಡ್ವೊಕೇಟ್ಸ್ ಅವರು ಬಂದಿರುತ್ತಾರೆ. ಅವರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬ್ಯಾಂಕಿನ ಚಾನಲ್ ಪಾರ್ಟ್ನರ್ಸ್ ಆದಂತಹ HDFC, ಮೆಟ್ಲೈಫ್, ಬಜಾಜ್, ಬಾಕ್ಸಾ, ICICI ಇವರು ಬಂದಿರುತ್ತಾರೆ. ಅವರ ಸಿಬ್ಬಂದಿಗಳು ಬಂದಿರುತ್ತಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ದಿನದ ಕಾರ್ಯಕ್ರಮವನ್ನು ಚಂದಗಾಣಿಗಳು ನಮ್ಮ ನೆಚ್ಚಿನ ಗ್ರಾಹಕರಲ್ಲಿ ಶಿವಶಂಕರ್ ಭಟ್ರು, ವೆಂಕಟರಮಣ ಭಟ್ರು, ದೇರ್ಕಾಜೆ, ರಾಮ ಭಟ್ರು ಇಂಥವು ಮುಂತಾದವರು ಇನ್ನೂ ಹಲವು ಕಸ್ಟಮರ್ಸ್ ಬಂದಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತ. 1944ರಲ್ಲಿ ಪುತ್ತೂರಿನ ಈ ಊರಲ್ಲಿ 5ನೇ ಶಾಖೆ ಬ್ಯಾಂಕಿನ 5ನೇ ಶಾಖೆಯನ್ನು ಪ್ರಾರಂಭಿಸಿತು. ಇವತ್ತಿಗೆ ಸಾಧಾರಣ 80 ವರ್ಷಗಳನ್ನು ಪೂರ್ಣಗೊಂಡು ಪುತ್ತೂರಿನ 2ನೇ ಶಾಖೆ ಇವತ್ತು ಪ್ರಾರಂಭಗೊಳ್ಳುತ್ತದೆ. ತರಬೇತಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇದೊಂದು ತುಂಬ ಸಂತೋಷದ ವಿಷಯ. ಇದು ಕೇವಲ ಹೊಸ ಶಾಖೆಯ ಉದ್ಘಾಟನೆ ಅಷ್ಟೇ ಅಲ್ಲ, ಇದು ಪುತ್ತೂರಿನ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಬದ್ಧತೆಯ ಪ್ರತೀಕವಾಗಿದೆ. ಈ ಮೂಲಕ ಆಧುನಿಕ ಬ್ಯಾಂಕಿಂಗ್ ಸೇವೆಯನ್ನು ನೇರವಾಗಿ ನಿಮ್ಮ ಬಾಗಿಲಿಗೆ ತರುತ್ತಿದ್ದೇವೆ. ಈ ಹೊಸ ಶಾಖೆ ಮತ್ತು ಮಿನಿ ಲಾಬಿ ಸಂಪೂರ್ಣ ತಂತ್ರಜ್ಞಾನದಿಂದ ಪೂರಿತವಾಗಿದ್ದು ಗ್ರಾಹಕರಿಗೆ ಸುಲಭ ಹಾಗೂ ಆಧುನಿಕ ಬ್ಯಾಂಕಿಂಗ್ ಅನುಭವವನ್ನು ಒದಗಿಸಲು ಸಜ್ಜಾಗಿದೆ. ಈ ಹೊಸ ಶಾಖೆ ಎಲ್ಲ ರೀತಿಯ ಸುಸಜ್ಜಿತ ಸೌಲಭ್ಯಗಳನ್ನು ಯೋಜನೆಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ ಲಾಕರ್ಸ್, ಲಾಬಿ, ಹಿರಿಯ ನಾಗರಿಕರಿಗೆ KBL ವೈಸ್ ಅಂತ ಹೇಳಿ ಒಂದು ಪ್ರಾಡಕ್ಟು, ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುವಂಥದ್ದು, ಹೆಣ್ಣು ಮಕ್ಕಳಿಗೆ KBL 3 ಅಂತ ಹೇಳಿ ಒಂದು ಪ್ರಾಡಕ್ಟು, ವಿದ್ಯಾರ್ಥಿಗಳಿಗೆ KBL ಪೀಕ್ ಅಂತ ಹೇಳಿ ಒಂದು ಹೊಸ ಪ್ರಾಡಕ್ಟ್, ಡಿಜಿಟಲ್ ಸೌಲಭ್ಯಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, POS, QR ಕೋಡ್ಸ್, ಪೇಮೆಂಟ್ ಗೇಟ್ವೇ ಇಂಥ ಸೌಲಭ್ಯಗಳನ್ನು ಹೊಂದಿರುವಂಥದ್ದು. ಗೌರ್ಮೆಂಟ್ ಯೋಜನೆಗಳಲ್ಲಿ PMJJY, PMSBY, APY, NPS ಇದೆಲ್ಲ ಸೌಲಭ್ಯಗಳು ನಮ್ಮ ಬ್ಯಾಂಕಲ್ಲಿ ಇರುವಂಥದ್ದು. ಹೂಡಿಕೆ ಅಡಿಯಲ್ಲಿ ಟರ್ಮ್ ಡಿಪಾಸಿಟ್ ಅನ್ನು ಹೊರತುಪಡಿಸಿ ಮ್ಯೂಚುವಲ್ ಫಂಡ್ಗಳು, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್, ಹಾಗೆ ಡಿಮ್ಯಾಟು, ಟ್ರೇಡಿಂಗ್ ಮಾಡುವಂಥ ಅಕೌಂಟ್ಸ್ಗಳು ಇವು ಲಭ್ಯವಿರುವಂಥದ್ದು. ಲೋನ್ಸ್ ಮತ್ತು ಅಡ್ವಾನ್ಸ್ ಅಡಿಯಲ್ಲಿ ಕೃಷಿಗೆ MSMEಗಳಿಗೆ, ವ್ಯಾಪಾರಸ್ಥರಿಗೆ, ಎಜುಕೇಷನ್ಗೆ ಬೇರೆ ಬೇರೆ ಹೊಸ ಪ್ರಾಡಕ್ಟ್ಸ್ಗಳು ನಮ್ಮ ಬ್ಯಾಂಕಲ್ಲಿ ತಂದಿರುತ್ತೇವೆ. ನಮ್ಮ ಗ್ರಾಹಕರು ಈ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸುತ್ತಿದ್ದೀರಿ ಅಂತೇಳಿ ನಂಬಿಸುತ್ತೇನೆ. ತಾವು ಉಪಯೋಗಿಸಿ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಅಥವಾ ಮಿತ್ರರಿಗೆ ಈ ಬಗ್ಗೆ ಹೇಳಿ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಈ ಮಾತನ್ನು ಕೇಳಿಕೊಳ್ತಾ ಪುತ್ತೂರು ದರ್ಬೆ ಬ್ರಾಂಚ್ ಇನ್ನೂ ಉನ್ನತ ಶಿಖರ ಏರಬೇಕು ಎಂದು ಹೇಳಿ ಪ್ರಾರ್ಥಿಸುತ್ತಾ ಈ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರೀಯುತ ಜಯನಗರ ರಾವ್ ಅವರು, BS ರಾಜ ಅವರು ಸ್ವಲ್ಪ ಬದಲಾವಣೆ. BS ರಾಜ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ ಮತ್ತು ಶ್ರೀ ಗುರುಭ್ಯೋ ನಮಃ. ಸ್ಥಳ ದೇವತೆಯಾದ ಮಹಾಲಿಂಗೇಶ್ವರ ಸ್ವಾಮಿ ಮತ್ತು ನಮ್ಮೆಲ್ಲರ ಗುರುಗಳನ್ನೆಲ್ಲ ಧ್ಯಾನ ಮಾಡುತ್ತಾ
ಈ ಶುಭ ಸಂದರ್ಭದಲ್ಲಿ 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುತ್ತೂರಿನ ಜನತೆ, ಕರ್ನಾಟಕ ಬ್ಯಾಂಕಿನ ಸಮಸ್ತ ಗ್ರಾಹಕ ಮಹಾಶಯರಾದ ನಿಮಗೆಲ್ಲರಿಗೆ ಮತ್ತು ನಮ್ಮ ಶ್ರೇಯೋಭಿಲಾಷಿಗಳಾದ ನಿಮಗೆಲ್ಲರಿಗೂ ನಮ್ಮ ಹೃದಯಾಂತರಾಳದಿಂದ ಬರುವಂತಹ ನಮನಗಳು ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಬ್ಯಾಂಕಿನ ಮೇಲೆ, ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ನಮ್ಮವರೇ ಆದ ನೀವು ಹಲವು ಮಂದಿ ಬಂದಿದ್ದೀರಿ. ವ್ಯಕ್ತಿಗತವಾಗಿ ನನಗೆ ತುಂಬ ಜನ ನೀವೆಲ್ಲರೂ ಪರಿಚಿತರು. ನಮ್ಮ ನಿವೃತ್ತ ಸೀನಿಯರ್ ಮ್ಯಾನೇಜರ್ಸ್, AGMs ನೀವೆಲ್ಲ ಬಂದಿದ್ದೀರಿ. ರೆಸ್ಪೆಕ್ಟೆಡ್ ಫಾದರ್ ಲಾರೆನ್ಸ್ ಅವರು ಬಂದಿದ್ದೀರಿ. ನಮ್ಮ ಬಿಲ್ಡಿಂಗ್ ಓನರ್ ಅಥವಾ ಸ್ಥಳದಾನಿಗಳು ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ವೈಯಕ್ತಿಕ ನೆಲೆಯಿಂದ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ 2 ಮಾತುಗಳು. ಈ ಕರ್ನಾಟಕ ಬ್ಯಾಂಕ್ ಅಂತ ಹೇಳುವಂಥದ್ದು ಇದು ಜಸ್ಟ್ ಬ್ಯಾಂಕ್ ಅಲ್ಲ. ನಮಗೆ ಅನ್ನದಾತ ಇರ್ಬೋದು, ಆದರೆ ನಿಮಗೆ ಇದೊಂದು ಫ್ಯಾಮಿಲಿ ಮೆಂಬರ್, ನಿಮ್ಮ ಒಂದು ಕುಟುಂಬದ ಸದಸ್ಯ ಅಂತೇಳಿ ಬ್ಯಾಂಕನ್ನು ನೀವು ನಾಮಿನೇಟ್ ಮಾಡಿದ್ದೀರಿ ಅಥವಾ ಐಡೆಂಟಿಫೈ ಮಾಡಿದ್ದೀರಿ ಅಥವಾ ನಿರ್ಧಾರ ಮಾಡಿದ್ದೀರಿ. ಇದೊಂದು ನಮಗೆ ಅತ್ಯಂತ ಹೆಮ್ಮೆಯ ಕ್ಷಣ ಅಂತ ನಮಗೆ ಭಾವಿಸ್ತಾ ಇದ್ದೇವೆ. ಯಾಕೆಂದರೆ 100 ವರ್ಷದಿಂದ ನಿಮ್ಮೆಲ್ಲರ ಮಧ್ಯೆ ಕರ್ನಾಟಕ ಬ್ಯಾಂಕ್ ಬೆಳೆದಿದೆ. ನಾವು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವವರು ಬರ್ತೇವೆ ಹೋಗ್ತೇವೆ, ಬಟ್ ಬ್ಯಾಂಕು ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ಈ ಬ್ಯಾಂಕಿಂಗ್ ಅನ್ನು ಇನ್ನು ನಿಮ್ಮ ಸಹಕಾರದೊಂದಿಗೆ ನಾವು ಅಭಿವೃದ್ಧಿ ಪಡಿಸ್ತಾ ಮುಂದೆ ಹೋಗ್ತಾ ಇರ್ತೇವೆ. ಮತ್ತು ಈ ಬ್ಯಾಂಕ್ ಅಂತ ಹೇಳಿದರೆ ಒಂದು ಬಿಲ್ಡಿಂಗ್ ಅಲ್ಲ ಅಥವಾ ನಾವು ಅಲ್ಲ. ಬ್ಯಾಂಕ್ ಅಂತ ಹೇಳಿದರೆ ಗ್ರಾಹಕರು ಮತ್ತು ನಮ್ಮ ಸಂಸ್ಥೆಗಿರುವಂತಹ ಸಂಬಂಧ. ಈ ಸಂಬಂಧಗಳು ಇನ್ನೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಮುಂದೆ ಹೋಗಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅಂತ ನನ್ನ ಕಳಕಳಿಯ ಕೇಳಿ. ಮತ್ತು ನೆನಪಿದೆ, ಬ್ಯಾಂಕ್ ಹಲವು ಸಂಕಷ್ಟಗಳಿಗೆ ಅಥವಾ ಹಲವು ಕ್ಲಿಷ್ಟ ಪರಿಸ್ಥಿತಿಗಳಿಗೆ ಎದುರಾದರೂ ಕೂಡ ನಮ್ಮ ಗ್ರಾಹಕರು ಮತ್ತು ನಮ್ಮ ಶ್ರೇಯೋಭಿಲಾಷಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಇದು ಅತ್ಯಂತ ಒಳ್ಳೆಯ ಕ್ಷಣ ಅಂತ ಭಾವನೆ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 1924ರಲ್ಲಿ ಆರಂಭವಾದ ನಮ್ಮ ಬ್ಯಾಂಕ್ ಈಗ 101 ವರ್ಷಗಳನ್ನು ಪೂರೈಸಿ ಮುಂದುವರಿತಾ ಇದೆ. ಆರಂಭಕ್ಕೊಂದು 13-14 ಸಾವಿರ ಠೇವಣಿ ಮತ್ತು ಬಂಡವಾಳದೊಂದಿಗೆ ಆರಂಭವಾದಂತಹ ಒಂದು ಬ್ಯಾಂಕು ಈಗ 1,80,000 ಕೋಟಿ ವ್ಯವಹಾರ ಇದೆ. ಅಂದರೆ ಡೆಪಾಸಿಟ್ ಮತ್ತು ಅಡ್ವಾನ್ಸ್. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ಫ್ಯಾಕ್ಟ್ ನಾವು ಇನ್ನೂ ಬೆಳಿಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಗ್ರಾಹಕರು ನಮ್ಮನ್ನು ನೀವು ತುಂಬ ಬೆಳೆದಿದ್ದೀರಿ ಅಂತ ಹೇಳಿದ್ರು ನಮಗೆ ಅದರಲ್ಲಿ ತೃಪ್ತಿ ಇಲ್ಲ. ಯಾಕೆಂದರೆ ಮಕ್ಕಳು ಯಾವಾಗಲೂ ಅತ್ಯಂತ ಬೆಳಿಬೇಕು. ಹಾಗೆ ನಮ್ಮನ್ನು ನೀವು ನಿಮ್ಮ ಮಕ್ಕಳಂತೆ ನೋಡ್ಕೊಂಡಿದ್ದೀರಿ ನಮ್ಮ ಗ್ರಾಹಕ ಮಹಾಶಯರು ಅಂತ ಹೇಳಿದ್ರು ತಪ್ಪಾಗಲ್ಲ. 100 ವರ್ಷಗಳ ಹಿಂದೆ ಕೃಷಿಕರು, ವಕೀಲರು ಮತ್ತು ನಮ್ಮ ಸಮಾಜದ ಮುಖ್ಯ ವ್ಯಕ್ತಿಗಳಿಂದ ಆರಂಭಗೊಂಡಂತಹ ಈ ಕರ್ನಾಟಕ ಬ್ಯಾಂಕು ನಿರಂತರವಾಗಿ ಕ್ವಾರ್ಟರ್ ಆಫ್ಟರ್ ಕ್ವಾರ್ಟರ್ ಅಥವಾ ತ್ರೈಮಾಸಿಕ ಅವಧಿಗಳನ್ನು ಹಲವು ಅವಧಿಗಳನ್ನು ದಾಟಿ ಪ್ರತಿ ತ್ರೈಮಾಸಿಕದಲ್ಲಿಯೂ ಪ್ರತಿ ಕ್ವಾರ್ಟರ್ಲಿ ಕೂಡ ಲಾಭಾಂಶವನ್ನು ಪ್ರಚುರಪಡಿಸುತ್ತಾ ಲಾಭ ಗಳಿಸುತ್ತಾ ಮುಂದೆ ಬಂದಿದೆ. ನಮ್ಮ ದೇಶದಲ್ಲಿ ಹೀಗೆ ಕ್ವಾರ್ಟರ್ ಆಫ್ಟರ್ ಕ್ವಾರ್ಟರ್ ಲಾಭವನ್ನು ಡಿಕ್ಲೇರ್ ಮಾಡಿದಂಥ ಬ್ಯಾಂಕ್ ಯಾವುದೂ ಇಲ್ಲ. ಕರ್ನಾಟಕ ಬ್ಯಾಂಕ್ ಮಾತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಇದು ಲಾಭ ಅಂತ ನೀವು ಹೇಳ್ಬೋದು, ಆದರೆ ಈ ಲಾಭ ಅಂತ ಹೇಳುವಂಥದ್ದು ನಿಮ್ಮ ಬಾಂಧವ್ಯದ ಪ್ರತೀಕ ಅಥವಾ ನಮ್ಮ ಸೇವೆಯನ್ನು ಕೊಡುವಂಥದ್ದಕ್ಕೆ ನಿಮ್ಮ ಆಕ್ಸೆಪ್ಟೆನ್ಸ್ ಅಂತ ಹೇಳುವಂತಹ ಮುದ್ರೆ ಗೊತ್ತಿದ್ದದಕ್ಕೆ ಇರುವಂತಹ ಪ್ರತೀಕ ಅಂತ ನನ್ನ ಭಾವನೆ. ಕಳೆದ ವರ್ಷ ನಾವು 1,250 ಕೋಟಿ ಲಾಭಾಂಶವನ್ನು ಗಳಿಸಿದ್ದೆವು. ಡಿವಿಡೆಂಡ್ ಆಗಿ ನಾವು 50% ನಮ್ಮ ಶೇರ್ದಾರರಿಗೆ ಕೊಟ್ಟಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಕರ್ನಾಟಕ ಬ್ಯಾಂಕ್ ಇವತ್ತು ಇಲ್ಲಿ 954ನೇ ಶಾಖೆಯನ್ನು ನಾವು ಆರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮೆಲ್ಲರಿಗೆ ಇರಲಿ. ಹಾಗೆ ಇಲ್ಲಿಯ ಜನರು, ಪುತ್ತೂರು ಮತ್ತು ಆಸುಪಾಸಿನ ಜನರು ಮತ್ತು ಈ ತಾಲೂಕಿನ ಜನರು ತುಂಬ ಕಷ್ಟ ಸಹಿಷ್ಣುಗಳು, ಗ್ರಾಹಕರು ಅತ್ಯಂತ ಒಳ್ಳೆಯವರು. ನಾವು ನೋಡಿದ್ದೇವೆ, ನಮಗೆ ಕೆಲವು ನಾರ್ತ್ ಇಂಡಿಯಾದಲ್ಲಿ ಇದ್ದಂತಹ NPA ಪ್ರಾಬ್ಲಮ್ಗಳಾಗಲಿ ಅಥವಾ ಬ್ಯಾಂಕಿಂಗ್ ಫ್ರಾಡ್ಸ್ಗಳಾಗಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿಯ ಸ್ಟಾಫ್ಗಳು ಕೂಡ ಅತ್ಯಂತ ಸುಖಿಗಳು. ನಾವು ಅವರಿಗೆ ಕಾಂಟ್ ಕೊಡ್ತಾ ಇರ್ತೇವೆ. ಅಂದರೆ ನೀವು ಒಳ್ಳೆ ಅದೃಷ್ಟ ಮಾಡಿ ನಿಮ್ಮ ಊರಿನಲ್ಲಿ ವರ್ಕ್ ಮಾಡಿದ್ದೀರಿ ಅಂತೇಳಿ ನಾವು ಹೇಳ್ತಾ ಇರ್ತೇವೆ. ಇಂತಹ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿರುವಂತಹ ಈ ಒಂದು ಬ್ಯಾಂಕು ಎಲ್ಲ ಬ್ಯಾಂಕ್ಗಳೊಡನೆ ಸೇರಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನೀವೆಲ್ಲರ ಆಶೀರ್ವಾದ ಇರಲಿ.
ಈ ವ್ಯವಸ್ಥೆಯೊಂದಿಗೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಬೇಕಾಗುತ್ತೆ. ಅಂದರೆ ಕೆಲವು ಸಲ ನಿಮ್ಮಿಂದ ನಾವು ಏನನ್ನು ಪಡ್ಕೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ಕಿಂಚಿತ್ ಅಂಶವನ್ನು ನಾವು ನಿಮಗೆ ಕೊಡುವಂಥದ್ದು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಒಂದು ದಶಕದ ಹಿಂದೆ CSR ಅಂದರೆ ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮತ್ತು ಇತರ ಸಂಸ್ಥೆಗಳು ಚಿಕ್ಕ ಪ್ರಾಫಿಟ್ನ ಅಂಶವನ್ನು ಕೊಡುವಂತಹ ಒಂದು ವ್ಯವಸ್ಥೆ, ಇದಕ್ಕೆ CSR ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ, ಪ್ಯೂರ್ ಕನ್ನಡದಲ್ಲಿ ಇದಕ್ಕೆ ಸಾಂಸ್ಥಿಕ ಸೇವಾ ಜವಾಬ್ದಾರಿ ಅಂತ ಹೇಳಿದ್ರು ಕೂಡ ಅದು CSR ಅಂತ ಹೇಳಿ ಇಮಿಡಿಯೇಟ್ ಅರ್ಥ ಆಗುತ್ತೆ ಎಲ್ಲರಿಗೆ. ಸೊ ಅಂತಹ CSR ನಲ್ಲಿ ಕೂಡ ನಮ್ಮ ಬ್ಯಾಂಕಿನ ಈಗ ನಾವು ಕಡ್ಡಾಯವಾಗಿ 2% ಪ್ರಾಫಿಟ್ನ 2% ನಾವು ತಿಳಿದಿರಬೇಕು. ಆದರೆ ಇದನ್ನು ಸರ್ಕಾರ ಒಂದು ಬೇಕು ಅಂತೇಳಿ ಮಾಡುವುದಕ್ಕಿಂತ ಎಷ್ಟೋ ದಶಕಗಳ ಮೊದಲು ನಮ್ಮ ಡೈರೆಕ್ಟರ್ಸ್ ಮತ್ತು ನಮ್ಮ ಫೌಂಡರ್ಸ್ ಆಲೋಚನೆ ಮಾಡಿ ನಮ್ಮ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲೇ ಬರೆದಿದ್ದು ನಮ್ಮ ಲಾಭಾಂಶದಲ್ಲಿ ಇಂತಿಷ್ಟನ್ನು ನಾವು ಸಮಾಜಕ್ಕೆ ಪುನಃ ಕೊಡಬೇಕು ಅಂತ. ಆ ದೃಷ್ಟಿಯಲ್ಲಿ ಈಗಲೂ ಕೂಡ ನಾವು ಅದನ್ನು ವರ್ಷ ಮಾಡ್ತಾ ಬರ್ತಾ ಇದ್ದೇವೆ. ಅದು ಎಜುಕೇಶನ್ ಇರ್ಬೋದು, ಹೆಲ್ತ್ ಸರ್ವಿಸಸ್ ಇರ್ಬೋದು, ಅಥವಾ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಅಥವಾ ಬೇರೆ ಯಾವುದೇ ಸಾರ್ವಜನಿಕ ಸೇವೆಗಳಿಗೆ ಸಂಬಂಧ ಇರುವಂಥದ್ದು ಇರ್ಬೋದು, ಅದನ್ನು ನಾವು ಹೃದಯಾಂತರದಿಂದ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಹಾಗೆ ನಿಮ್ಮಲ್ಲಿ ಕೂಡ ಅಂತ ಸೇವಾವಕಾಶಗಳು ಇದ್ದರೆ ನಮಗೆ ಸೂಚನೆ ಕೊಡಿ. ನಮ್ಮ ಬ್ರಾಂಚ್ ಮ್ಯಾನೇಜರ್ಗಳ ಮೂಲಕ ಅಂತಹ ಅವಕಾಶವನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಅದಲ್ಲದೆ ಇನ್ನೊಂದು ವಿಷಯ ಅಂತಂದ್ರೆ, ಈಗ ತಂತ್ರಜ್ಞಾನದ ಯುಗ, ನಿಮಗೆಲ್ಲ ಹೇಳಬೇಕಾಗಿಲ್ಲ, ನೀವೆಲ್ಲ ಬ್ಯಾಂಕಿಂಗ್ ನಮಗಿಂತ ಜಾಸ್ತಿ ತಿಳಿದವರು. ನಾವು ಬ್ಯಾಂಕಿನ ಒಳಗೆ ಮಾತ್ರ ಕೆಲಸ ಮಾಡಿ ಗೊತ್ತು, ನೀವು ಬ್ಯಾಂಕಿನ ಸೇವೆಯನ್ನು ಅನುಭವಿಸಿ ನಿಮಗೆ ಸಂಪೂರ್ಣ ಬ್ಯಾಂಕಿಂಗ್ ಪರಿಜ್ಞಾನ ಇದೆ. ಹಾಗೆ ಇಂಥ ತಂತ್ರಜ್ಞಾನ ಅಭಿವೃದ್ಧಿಯಾಗುವಂತಹ ಈ ಸಮಯದಲ್ಲಿ ಕೂಡ ನಿಮಗೊಂದು ಚಿಕ್ಕ ಕಿವಿ ಮಾತು ಏನಂದರೆ, ಮೊಬೈಲ್ ಫೋನ್ಗಳು ಬಂದಿರ್ಬೋದು, ಫೋನ್ ಕಾಲ್ಗಳು ಬರ್ಬೋದು, ಅಥವಾ ಯಾವುದೇ ನಿಮ್ಮನ್ನು ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಸಿಚುವೇಶನ್ ಬರ್ಬೋದು. ಅಂಥ ವ್ಯವಸ್ಥೆ, ಅಂಥ ಸಿಚುವೇಶನ್ ಅಥವಾ ಅವಧಿ ಅಥವಾ ಅಂಥ ಕಾಲ ಬಂದಾಗ ಸ್ವಲ್ಪ ಜಾಗೃತಿಯಾಗಿ ವ್ಯವಹಾರ ಮಾಡಿ. ಯಾಕೆಂದರೆ ಫೋನ್ ಕಾಲ್ಗಳನ್ನು ನಂಬಬೇಡಿ, ಅಥವಾ ಬ್ಯಾಂಕಿಂದ ಬರುವಂಥದ್ದು ಅಂತ ಅಂದ್ಕೊಂಡು ಮಾಡುವಂತಹ ಸಿಚುವೇಶನ್ ಇಮಿಡಿಯೇಟ್ ನಂಬಿ ನಿಮ್ಮ ಪಾಸ್ವರ್ಡ್ಗಳನ್ನಾಗಲಿ, ಕೋಡ್ ವರ್ಡ್ಗಳನ್ನಾಗಲಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ಗಳನ್ನಾಗಲಿ ದಯವಿಟ್ಟು ಕೊಡಬೇಡಿ ಅಂತ ಒಂದು ನನ್ನ ಕಿವಿ ಮಾತು. ಯಾಕೆಂದರೆ ತುಂಬ ಜನ ನಮ್ಮ ಕಸ್ಟಮರ್ಸ್ ನಾವು ನೋಡಿದ್ದೇವೆ, ಅತ್ಯುತ್ತಮ ಸೇವೆ ಸಲ್ಲಿಸಿದ ಬ್ಯಾಂಕ್ ಕೂಡ ಅಂತ ಹೇಳ್ಕೊಂಡು ನೀವು 100ಕ್ಕೆ 100 ನಂಬಿ ನಿಮ್ಮ ಪಾಸ್ವರ್ಡ್ಗಳನ್ನೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಬ್ಯಾಂಕಿಂಗ್ ವ್ಯವಹಾರ ಮಾಡುವಾಗ ನಮ್ಮೆಲ್ಲ ವ್ಯವಹಾರಗಳು ಸರಿಯಾಗಿ, ಸಮರ್ಪಕವಾಗಿ ಮತ್ತು ನೇರವಾಗಿ ನಡೆಯುವ ಹಾಗೆ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ಬದ್ಧತೆ ಮತ್ತು ಈ ವಿಷಯಗಳಲ್ಲಿ ಇರುವಂಥ ವಿಷಯಗಳನ್ನು ತುಂಬ ತಿಳ್ಕೊಂಡಿರಿ ಅಂತ ನಮ್ಮ ಒಂದು ಕಿವಿ ಮಾತು ಚಿಕ್ಕದಾಗಿ. ಹಾಗೆ ಇನ್ನು ಹೇಳೋದಕ್ಕೆ ನಮ್ಮ ಸರ್ವಿಸ್ನ ಬಗ್ಗೆ ನಿಮಗಾಗಿ ಹೇಳಬೇಕಾಗಿಲ್ಲ. ನಮ್ಮ ಮ್ಯಾನೇಜರ್ಗಳು ಅತ್ಯಂತ ಒಳ್ಳೆಯ ಸರ್ವಿಸ್ ಕೊಟ್ಟು ನಿಮ್ಮನ್ನು ನಿಮ್ಮ ವೈಯಕ್ತಿಕ ನೆಲೆಯಿಂದ ಮಾತಾಡೋದಿದ್ರೆ, ನಿಮ್ಮೊಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಮ್ಮ ಎಲ್ಲ ಬ್ರಾಂಚ್ ಮ್ಯಾನೇಜರ್ಸ್ ಮತ್ತು ಸ್ಟಾಫ್ಗಳು ವರ್ಕ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ಅವರ ಪರವಾಗಿ ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಅಥವಾ ಖಂಡಿತವಾಗಿ ನಮ್ಮ ಬ್ರಾಂಚ್ ಮ್ಯಾನೇಜರ್ಸ್ ಎಲ್ಲರೂ ಒಳ್ಳೆಯದಾಗಿ ಸಹಕಾರ ಕೊಟ್ಟು ನಿಮಗೆ ಅತ್ಯಂತ ಒಳ್ಳೆಯ ಸರ್ವಿಸನ್ನು, ಸೇವೆಯನ್ನು ಖಂಡಿತವಾಗಿಯೂ ಕೊಡ್ತಾ ಸಹಕರಿಸ್ತಾರೆ ಅಂತ ಹೇಳ್ತೇನೆ. ನಮ್ಮ ಚಿಹ್ನೆ ಬಗ್ಗೆ ನಾನು ಹೇಳಿದ್ರೆ ನಮ್ಮ ಮಾತು ಕಂಪ್ಲೀಟ್ ಆಗಲ್ಲ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 55 ವರ್ಷಗಳ ಹಿಂದೆ ಶಿವರಾಮ ಕಾರಂತರು ಇಲ್ಲೇ ಇದ್ದಂತಹ ನಮ್ಮ ನಾಡಿನ ಹೆಸರಾಂತ ಜ್ಞಾನಪೀಠ ವಿನ್ನರ್, ಪುತ್ತೂರಿನಲ್ಲೇ ತುಂಬ ವರ್ಷಗಳನ್ನು ಕಳೆದವರು ಮತ್ತು ಕೋಟ ಶಿವರಾಮ ಕಾರಂತರು ಅವರು ಕೊಟ್ಟ ಸಲಹೆಯ ಮೇರೆಗೆ ಶೃಂಗೇರಿ ಜಗದ್ಗುರುಗಳ ಮೂಲಕ ನಮ್ಮ ಬ್ಯಾಂಕಿನ ಸಿಂಬಲ್ ಅಂದರೆ ಸ್ಟಾರ್ ಸಿಂಬಲ್, ಮತ್ತು ಅದಕ್ಕೆ ನಾವು ಗಣಪತಿ ಮಂಡಲ ಅಂತ ಕೂಡ ಹೇಳ್ತೇವೆ ನಮ್ಮ ಸೈಡ್ನಲ್ಲಿ, ಅದನ್ನು ನಾವು 55 ವರ್ಷದ ಹಿಂದೆ ಚಿಹ್ನೆಯಾಗಿ ಸ್ವೀಕರಿಸಿದ್ದೇವೆ. ಅದು ಡೆಪಾಸಿಟರ್ಸ್ ಮತ್ತು ನಮಗಿರುವ ಬಾಂಧವ್ಯದ ಸಂಕೇತ. ಮತ್ತು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಅಂತ ಹೇಳ್ತೇವೆ, ಕಷ್ಟಾರ್ಜಿತ ಅಮೌಂಟನ್ನು ಬ್ಯಾಂಕ್ನಲ್ಲಿ ಯಾವುದೇ ಭಯ ಮತ್ತು ನಂಬಿಕೆಗೆ ದ್ರೋಹ ಬರೆಯುವಂಥ ಅವಕಾಶ ಇಲ್ಲದ ಹಾಗೆ ನೋಡಿಕೊಂಡು ಬ್ಯಾಂಕಿನವರು ನೋಡ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ಬ್ಯಾಂಕಿನವರ ಪರವಾಗಿ ನಿಮಗೆ ಆಶ್ವಾಸನೆಯನ್ನು ಕೊಡ್ತೇನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಈ ಬ್ರಾಂಚನ್ನು ಇನ್ನು ಮುಂದೆ ನಮ್ಮವರೇ ಆದ ಸ್ವರ್ಣಲತಾ ಭಟ್ರವರು ಇಲ್ಲಿದ್ದಾರೆ. ಸ್ವರ್ಣಲತಾ ಭಟ್ರವರು ಬ್ರಾಂಚ್ ಮ್ಯಾನೇಜರ್ ಆಗಿ ಈ ಊರಿನಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ, ಈ ಶಾಖೆಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಅವರು ಒಂದು 15 ವರ್ಷದಿಂದ ನಮ್ಮ ಬ್ಯಾಂಕಿನ ಸಹೋದ್ಯೋಗಿಯವರು ಸ್ವರ್ಣಲತಾ ಭಟ್ರವರು. ಹಾಗೆ ಅವರ ಮತ್ತೊಬ್ಬ ಸ್ಟಾಫ್, ಇನ್ನೊಬ್ಬ ಸ್ಟಾಫ್ ಇವತ್ತು ನಿಮ್ಮ ಹೆಸರು
ರಾಮಚಂದ್ರ ಅವರು ಕೂಡ ಈ ಬ್ರಾಂಚಲ್ಲಿ ಇರ್ತಾರೆ. ಹಾಗೆ ಇನ್ನೊಬ್ಬ ABM ಪುಣ್ಯಶ್ರೀ. ಸೊ ಸ್ವರ್ಣಲತಾ, ಪುಣ್ಯಶ್ರೀ, ರಾಮಚಂದ್ರ ಮತ್ತು ಇನ್ನೊಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಬರಬೇಕಿತ್ತು, ಅವರಿಗೊಂದು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಅವರೆಲ್ಲ ನಿಮ್ಮ ಸೇವೆಗಳನ್ನು ಮಾಡಲಿಕ್ಕೆ ಕಟಿಬದ್ಧವಾಗಿರ್ತಾರೆ. ಅದರೊಟ್ಟಿಗೆ ನಮ್ಮ ಪುತ್ತೂರು ಮೇನ್ ಬ್ರಾಂಚಿನ ಶ್ರೀಶಾ ಮತ್ತು ಕಂಪನಿ ಅಥವಾ ಶ್ರೀಶಾ ಮತ್ತು ತಂಡದವರು ಕೂಡ ಆಲ್ವೇಸ್ ನಿಮಗೆ ಗೊತ್ತಿದೆ. ನೀವೆಲ್ಲರೂ ಈಗ ಆಲ್ರೆಡಿ ಈಗಾಗಲೇ ನಮ್ಮ ಅಕೌಂಟ್ ಹೋಲ್ಡರ್ಸ್ ಹೌದು, ಆದರೆ ಇನ್ನೂ ಕೂಡ ಹೆಚ್ಚಿನ ಸಹಕಾರ ಮತ್ತು ಸೇವೆಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಶ್ರೀಶಾ ಮತ್ತು ಸ್ವರ್ಣಲತಾ ಆ್ಯಂಡ್ ಕಂಪನಿ ಎಲ್ಲರೂ ಕೂಡ ಕಟಿಬದ್ಧವಾಗಿರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮಿತ್ರರಿಗೆ ಮತ್ತು ನಮ್ಮ ವೆಲ್ವಿಷರ್ಸ್ಗೆ. ಸೊ ನಗುಮುಖದ ಸೇವೆಗೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಇನ್ಫ್ಯಾಕ್ಟ್ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಜೀವನ್ ದಾಸ್ ನಾರಾಯಣ್ ಸರ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪ್ಯೂಟಿ MD ಆಗಿದ್ದವರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಬೆಂಗಳೂರಿನ MD ಆಗಿದ್ದವರು, ಈಗ ನಮ್ಮ ಪ್ರಸ್ತುತ ನಿರ್ದೇಶಕರು ಅವರು ಮತ್ತು ನಮ್ಮ ಚೀಫ್ ಆಪರೇಟಿಂಗ್ ಆಫೀಸರ್ ರಾಘವೇಂದ್ರ ಎಸ್ ಭಟ್ ಅವರು ಕೂಡ ಬರಬೇಕಿತ್ತು. ಅಂದರೆ ಕಾರಣಾಂತರದಿಂದ ಅವರಿಗೆ ಬೇರೆ ಮೀಟಿಂಗ್ ಇದ್ದರಿಂದ ಅವರು ಇವತ್ತು ಬರಬೇಕಾಗಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಸಹೋದ್ಯೋಗಿ ಮಿತ್ರ ಜಯನಾಗರಾಜ್ ಅವರು ಬಂದಿದ್ದೇವೆ ಬ್ಯಾಂಕಿನ ರೆಪ್ರೆಸೆಂಟೇಟಿವ್ ಆಗಿ. ನಿಮ್ಮ ಎಲ್ಲರ ಆಶೀರ್ವಾದ ಇನ್ನೊಮ್ಮೆ ಬ್ಯಾಂಕಿನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಬ್ಯಾಂಕು ಮತ್ತು ಗ್ರಾಹಕರ ಸಂಬಂಧದ ಬಗ್ಗೆ, ಕರ್ನಾಟಕ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧದ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತನಾಡಿ ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಾಖೆಗೆ ಸ್ಥಳವನ್ನು ನೀಡಿದಂತಹ ಪ್ರಿಮೈಸಸ್ ಓನರ್ ಹಿರಿಯರಾದಂತಹ ಶ್ರೀಯುತ ಸವಣೂರು ಸೀತಾರಾಮರೈ ಅವರನ್ನು ಅವನು ಸನ್ಮಾನಿಸಲಿದ್ದೇವೆ. ಸವಣೂರು ಸೀತಾರಾಮರೈ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಎರಡನೇ ಒಂದು ಬ್ರಾಂಚಿಗೆ ಸ್ಥಳವನ್ನು ಹುಡುಕ್ತಾ ಇರುವಾಗ ಶ್ರೀಯುತರು ಅವರ ಕಟ್ಟಡವನ್ನ ನಮಗೆ ಆಫರ್ ಮಾಡಿದ್ರು. ಅದೇ ರೀತಿಯಲ್ಲಿ ಮುಂದುವರಿಸಿ ಉತ್ತಮ ರೀತಿಯಲ್ಲಿ ಶಾಖೆಯು ಮೂಡಿ ಬಂದಿದೆ. ಸರ್, ತಮಗೆ ಕರ್ನಾಟಕ ಬ್ಯಾಂಕಿನ ಪರವಾಗಿ ಸನ್ಮಾನ ಮಾಡುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷ ಯೋಜನೆ ನಾವು ಹಮ್ಮಿಕೊಂಡಿದ್ದೇವೆ. ಬ್ಯಾಂಕು ಮತ್ತು ಗ್ರಾಹಕರ ಮಧ್ಯೆ ಪುಂಡಿಯಾಗಿ ಇರುವಂತಹ ಸಿಬ್ಬಂದಿ ವರ್ಗ ಪ್ರಮುಖವಾಗಿ ಇದಕ್ಕಿಂತ ಮೊದಲು, ಯಾಕಂದ್ರೆ 80 ವರ್ಷ ಈ ಪುತ್ತೂರು ಬ್ರಾಂಚು ಇಲ್ಲಿ ಕಳೆಯಬೇಕಿದ್ರೆ ಬ್ಯಾಂಕು 100 ವರ್ಷ ಅಥವಾ 100 ವಸಂತಗಳ ದಾಟೋದಕ್ಕಿಂತ ಸಿಬ್ಬಂದಿಗಳ ಪಾತ್ರ ಕೂಡ ಬಹಳವಾಗಿದೆ. ಹಳೆ ರಿಟೈರ್ ಆದಂತಹ ಹಿರಿಯ ಸಿಬ್ಬಂದಿಗಳನ್ನ ಈ ಒಂದು ಕ್ಷಣದಲ್ಲಿ ನಾವು ಗೌರವಿಸ್ತೇವೆ. ಅವರು ಖಂಡಿತವಾಗಿಯೂ ಇಲ್ಲಿ ಯಾರೆಲ್ಲ ಸರ್ವಿಸ್ ಮಾಡಿದ್ದಾರೆ, ಯಾರೆಲ್ಲ ಸ್ಟಾಫ್ ಆಗಿದ್ರು, ಅವರ ರೆಪ್ರೆಸೆಂಟೇಟಿವ್ ಆಗಿ ನಾವು ಅವರನ್ನು ಐಡೆಂಟಿಫೈ ಮಾಡಿದ್ದೇವೆ. ದಯವಿಟ್ಟು ಶ್ರೀಯುತ KS ಭಟ್, ಈಶ್ವರ ಭಟ್ ಕೊಡು, AGM ಆಗಿ ರಿಟೈರ್ ಆದ ವೇಣುಗೋಪಾಲ್ ಭಟ್ ಹಾಗೂ ಮಹಾಲಿಂಗೇಶ್ವರ ಭಟ್ ಅವರು ಇವತ್ತು ಸನ್ಮಾನಿಸಲ್ಪಡ್ತಾರೆ. ದಯವಿಟ್ಟು ವೇಣುಗೋಪಾಲ್ ಭಟ್ ಅವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಈ ಸನ್ಮಾನವು ಇಲ್ಲಿ ಸೇವೆಯನ್ನು ಸಲ್ಲಿಸಿದ ಪ್ರತಿಯೊಂದು ಸಿಬ್ಬಂದಿಗೂ ಸಲ್ಲುತ್ತದೆ. ಶ್ರೀಯುತ ಈಶ್ವರ ಭಟ್ ಕೊಡು, ತಾವು ಕೂಡ ವೇದಿಕೆಗೆ ಬರಬೇಕು. ಮಹಾಲಿಂಗೇಶ್ವರ ಭಟ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಉಳಿದ ನಿವೃತ್ತ ಅಧಿಕಾರಿ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರೆಲ್ಲರಿಗೂ ನಿಮ್ಮ ಸೇವೆಯನ್ನು ನಾವು ಈ ಕ್ಷಣದಲ್ಲಿ ಖಂಡಿತವಾಗಿ ಸ್ಮರಿಸುತ್ತೇವೆ.
ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದಂಥ ಶ್ರೀಯುತ ಜಯನಾಗರಾಜರು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ವೇದಿಕೆಯ ಮುಂದೆ ಕೂತಿರುವಂತಹ ಗಣ್ಯರಿಗೆ ನಮಸ್ಕಾರ. ನನ್ನ ಕಲೀಗ್ ಜನರಲ್ ಮ್ಯಾನೇಜರ್ ರಾಜ BS ಹಾಗೂ ರೀಜನಲ್ ಹೆಡ್ ವಿಶ್ವನಾಥ್ SR, ಈ ಶಾಖೆಯ ಮ್ಯಾನೇಜರ್ ಸ್ವಪ್ನಲತಾ ಹಾಗೂ ಈ ಕ್ಲಸ್ಟರ್ ಹೆಡ್ ಶ್ರೀಶಾ, ಪುತ್ತೂರು ಮೇನ್ ಬ್ರಾಂಚ್ ಹೆಡ್ ಶ್ರೀಶಾ ಮತ್ತು ಶ್ರೀಹರಿ, ಕ್ಲಸ್ಟರ್ ಹೆಡ್ ಶ್ರೀಹರಿ ಮತ್ತು ಪುತ್ತೂರು ಮೇನ್ ಬ್ರಾಂಚ್ ಹೆಡ್ ಶ್ರೀಶಾ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ಸಂತೋಷವಾಗ್ತದೆ ಇವತ್ತು ಇಲ್ಲಿ ನಿಲ್ಲಿಗೆ. ಒಂದು ಏನಂದ್ರೆ, ಕೆಲವು ತಿಂಗಳ ಹಿಂದಷ್ಟೇ ನಾನು ಅವಾಗ ಬ್ರಾಂಚ್ ಬ್ಯಾಂಕಿಂಗ್ ಅಲ್ಲಿದ್ದೆ, ಈಗ ರಾಜ ಅವರಲ್ಲಿದ್ದರು. ಅವಾಗಷ್ಟೇ ಮಾತಾಡಿದರು ಪುತ್ತೂರಲ್ಲಿ 2ನೇ ಶಾಖೆ ಓಪನ್ ಮಾಡಬೇಕು ಅಂತ. ಯಾಕಂದ್ರೆ 80 ವರ್ಷ ಆಯ್ತು ಒಂದು ಶಾಖೆ ಓಪನ್ ಆಗಿ, ಬಿಸ್ನೆಸ್ ಚೆನ್ನಾಗಿದೆ, ಊರು ಬೆಳೀತಾ ಇದೆ, ಸೊ ಇನ್ನೊಂದು ಶಾಖೆ ಮಾಡಬೇಕು. ಹಾಗೆ ತುಂಬಾ ವಿಚಾರಣೆಗಳು, ಡಿಸ್ಕಷನ್ಗಳೆಲ್ಲ ಆಯ್ತು. ಇನ್ನೊಂದು ಶಾಖೆ ಬೇಕಾ, ಎಲ್ಲಿ ಬೇಕು, ಯಾವ ಜಾಗದಲ್ಲಿ ಬೇಕು, ತುಂಬಾ ಡಿಸ್ಕಷನ್ ಆಯ್ತು. ಮತ್ತೆ ರಾಜ ಅವರು ಇಲ್ಲಿಯವರೇ ಆಗಿದ್ದರಿಂದ ದರ್ಬೆಯಲ್ಲಿ ಒಂದು ಶಾಖೆ ಓಪನ್ ಮಾಡಬೇಕು ಅಂತ ಹೇಳಿ ಇಮಿಡಿಯೇಟ್ ಆವಾಗ ರೀಜನಲ್ ಹೆಡ್ ವಸಂತ್ ಅವರಿಗೆ ಹೇಳಿ ನಾವು ಒಂದು ಪ್ರಿಮೈಸಸ್ ನೋಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನನ್ನ ನಂತರ ರಾಜ ಅವರು ಇಲ್ಲಿ ಮುಂದುವರಿಸಿದ್ರು. ಆವಾಗಲೂ ಅವರು ಡಿಸ್ಕಷನ್ ಅಲ್ಲಿ ಇದ್ದರು. ಬಟ್ ಇವತ್ತು ನಾನೇ ಇಲ್ಲಿ ಬಂದಿದ್ದೇನೆ. ಸೊ ಇದು ನನಗೆ ಬಹಳ ಸಂತೋಷ ಆಗ್ತದೆ. ವರ್ಣದೇವರು ಬೆಳಿಗ್ಗೆ ಬಿಡುವು ಮಾಡಿಕೊಟ್ಟು ಎಲ್ಲರೂ ಬರುವ ಹಾಗೆ ನೋಡಿದ್ರು. 10 ಕಾಲಿಗೆ ಒಂದು ಸ್ವಲ್ಪ ಆಶೀರ್ವಾದ ಮಾಡಿದ್ರು. ಸರಿ, ನಾನು ಇದ್ದೇನೆ ಅಂತ ಹೇಳಿ ಆಶೀರ್ವಾದ ಮಾಡಿ ನಮಗೆ ಅವಾಗ ಸ್ವಲ್ಪ ಭಯ ಆಯಿತು. ಏನಪ್ಪ ಇದೆ, ಎಲ್ಲರೂ ಬಂದಾಗಿದ್ದೆಲ್ಲ, ಕೆಲವು ಜನರು ನಾವು ಎಕ್ಸ್ಪೆಕ್ಟ್ ಮಾಡೋದು ಬರ್ಲಿಕ್ಕೆ, ಅವರು ಬಂದರು. ಆಮೇಲೆ ಖುಷಿ ಆಯ್ತು. ಈಗ ಅವರು ವಿರಾಮಗೊಂಡಿದ್ದಾರೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇದು ಒಂದು ಆಶೀರ್ವಾದವೇ ನನಗೆ ಎಲ್ಲರಿಗೂ. ನೀವೆಲ್ಲರೂ ಬಂದಿರಿ. ಬೆಳಿಗ್ಗಿಂದ ನಾನು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಇದು ಯಾವುದೇ ರೀತಿಯ ಒಂದು ಬ್ಯಾಂಕಿನ ಉದ್ಘಾಟನೆ ಸಮಾರಂಭ ತರ ಬ್ರಾಂಚ್ ನಮಗೆ ಅನ್ನಿಸ್ತಾನೆ ಇತ್ತು. ಇದು ಒಂದು ಯಾವುದೋ ಒಂದು ಮದುವೆಯೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗೆ ಎಲ್ಲರೂ ಬಂದು ಮಾತಾಡಿದ್ದು. ಈ ರೀತಿಯ ಒಂದು ಸಂಬಂಧ ಗ್ರಾಹಕರಿಗೂ ಮತ್ತು ಬ್ಯಾಂಕ್ಗಳಿಗೂ ನಿಜವಾಗ್ಲೂ ಖಂಡಿತ ಇದು ಮುಂದುವರಿಯುತ್ತದೆ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತೇವೆ. ಇವತ್ತು ಸ್ವರ್ಣಲತಾ ಅವರಿದ್ದಾರೆ, ಶ್ರೀಶಾ ಅವರಿದ್ದಾರೆ, ಶ್ರೀಹರಿ ಅವರಿದ್ದಾರೆ, ವಿಶ್ವನಾಥ್ ಇದ್ದಾರೆ, ನಾವು ಇದ್ದೇವೆ. ಖಂಡಿತವಾಗಲೂ ನಿಮ್ಮ ಈಗ ಬಂದಿರೋ ಅಭಿಪ್ರಾಯ ಪ್ರಕಾರ ಸ್ವರ್ಣಲತಾ ಅವರು ಯಾವುದೇ ರೀತಿಯ ವಿಚಾರಗಳಿಗಾಗಿ ಕಂಪ್ಲೇಂಟ್ ಆಸ್ಪದ ಕೊಡುವುದಿಲ್ಲ. ಬಟ್ ಆದ್ರೂ ನಾವೆಲ್ಲರೂ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ತುಂಬಾ ದೂರ ಇಟ್ಟಿಲ್ಲ, ಎಲ್ಲ ಇಲ್ಲೇ ಮಂಗಳೂರಲ್ಲೇ ಇದ್ದೇವೆ ನಾವು. ಯಾವುದೇ ರೀತಿಯ ವಿಷಯಗಳಾದರೂ ವಿ ಆರ್ ಆಲ್ವೇಸ್ ವಿತ್ ಯು. ವಿಶ್ವನಾಥರು ನನ್ನ ಬಗ್ಗೆ ಹೇಳಿದಾಗ ಬಹುಪಾಲು ನಾನು ಡೆಲ್ಲಿ, ತಮಿಳುನಾಡು, ಮುಂಬೈಯಲ್ಲಿ ಕೆಲಸ ಮಾಡಿದ್ದೇನೆ. ನಾವು ಈ ಬ್ರಾಂಚ್ ಇನಾಗ್ರೇಷನ್ ಹೋದಾಗ 3 ಥರದ ಭಾಷಣ ರೆಡಿ ಮಾಡಿದ್ದೇವೆ. ಒಂದು ಕರ್ನಾಟಕದ ಹೊರಗಡೆ ಇರುವ ಬ್ರಾಂಚ್ಗಳಿಗೆ ಒಂದು ಭಾಷಣ, ಅದಕ್ಕೊಂದು ಟೆಂಪ್ಲೇಟ್. ಇನ್ನು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಿಂದ ಹೊರಗಡೆ ಇರುವಂತ ಹುಬ್ಬಳ್ಳಿ, ಕಲಬುರಗಿ ರೀಜನ್ ಅಲ್ಲೆಲ್ಲ ಹೋದಾಗ ಅಲ್ಲಿಗೊಂದು ಭಾಷಣ. ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾಷಣವೇ ಇಲ್ಲ. ಯಾಕೆಂದ್ರೆ ನಮಗೆ ತಮಿಳುನಾಡಲ್ಲಿ ಭಾಷಣ ಮಾಡ್ಬೇಕಂದ್ರೆ ಕರ್ನಾಟಕ ಬ್ಯಾಂಕ್ ಯಾವಾಗ ಓಪನ್ ಆಯಿತು, ಇದರ ಹೆಸರು ಹೇಗೆ ಬಂತು, ಬಹಳಷ್ಟು ವಿಚಾರಗಳು ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ದು 2ನೇ ಶಾಖೆ ಚೆನ್ನೈಲಿ ಓಪನ್ ಆಯಿತು. ಸೊ ಇಂಥ ತುಂಬಾ ವಿಷಯಗಳು ನಾವು ಅಲ್ಲಿನವರು ಕೇಳಬೇಕಾಗುತ್ತೆ. ಬಟ್ ನಾವು ಯಾವಾಗ ಹೇಳ್ತೇವೆ, ದಕ್ಷಿಣ ಕನ್ನಡದಲ್ಲಿ ನನಗಿಂತ ಜಾಸ್ತಿ ನಿಮಗೆ ನಮ್ಮ ಬ್ಯಾಂಕಿನ ಬಗ್ಗೆ ಗೊತ್ತಿದೆ. ಸೊ ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಎಲ್ಲ ತಿಳ್ಕೋಬೇಕು ಬ್ಯಾಂಕಿನ ಬಗ್ಗೆ. ಇಲ್ಲಿರೋ ಒಬ್ಬರೊಬ್ರು ಅಷ್ಟು ವರ್ಷ ಸರ್ವಿಸ್ ಆಗಿದೆ, ಅಷ್ಟು ಈ ಬ್ಯಾಂಕಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಇಲ್ಲಿ ನಾವು ಬರೀ ಸರ್ವಿಸ್ ಅಲ್ಲಿ ಕೊಡ್ತೇವೆ, ಆಲ್ವೇಸ್ ವಿತ್ ದಿಸ್ ಮೈಂಡ್ ನಾವು ಏನು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ 80 ವರ್ಷದಿಂದ ಇಲ್ಲಿ ಇದ್ದೇವೆ. ಅದು 80 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಇದು ಮುಂದೆಯೂ ಮಾಡ್ತೇವೆ. ಈಗ ಎಲ್ಲರೂ ಹೇಳಿದಾಗೆ ಖಂಡಿತವಾಗೂ ಪುತ್ತೂರು ಬೆಳೀತಾ ಇದೆ. ಈಗ 2ನೇ ಶಾಖೆ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇದೊಂದು 3ನೇ ಶಾಖೆಯು ಆಗಲಿ. ಇಲ್ಲಿ ಆದಷ್ಟು ಅಕ್ಕಪಕ್ಕದಲ್ಲಿ ಇನ್ನೂ ಶಾಖೆಗಳು ನಾವು ಓಪನ್ ಮಾಡುವಾಗ ಆಗಲಿ. ಅದು ಖಂಡಿತವಾಗೂ ಆಗ್ತದೆ. ನಾವೆಲ್ಲರೂ ಇದ್ದೇವೆ, ನೀವು ನಮ್ಮ ಜೊತೆ ಇದೆ, ಅದೇ ನಮಗೆ ಬಹಳ ಸಂತೋಷ. ಇವತ್ತು ನಾವು ಇಲ್ಲಿ ಮಾತಾಡ್ತಿದ್ದ ಹಾಗೆ ತಮಿಳುನಾಡು ತಿರುಪೂರಿನಲ್ಲಿ
ನಮ್ಮೊಂದು ಶಾಖೆಯ ಸ್ಥಳಾಂತರ ಸಮಾರಂಭ ನಡೀತಾ ಇದೆ. ಅಲ್ಲಿ ನಾವು 25 ವರ್ಷದಿಂದ ಇದ್ದೇವೆ. ಅಲ್ಲಿ ಆ ಒಂದು ಊರಲ್ಲಿ ಆಲ್ರೆಡಿ ನಮ್ದು 4-5 ಶಾಖೆ ಇದ್ದು, ಇವತ್ತು ಆ ಮೈನ್ ಬ್ರಾಂಚ್ ಅಂತ ಏನಿದೆ ಅದನ್ನು ಒಂದು ದೊಡ್ಡ ಬಿಸ್ನೆಸ್ ಜಾಸ್ತಿ ಆಗಿದೆ, ಒಂದು ದೊಡ್ಡ ಸ್ಥಳಕ್ಕೆ ಅದನ್ನು ಸ್ಥಳಾಂತರ. ಸೊ ಇವತ್ತು ನಮಗೆ ಬಹಳ ಒಂದು ವಿಶೇಷವಾದ ದಿವಸ. ಬ್ರಾಂಚ್ ಓಪನಿಂಗ್, ಬ್ರಾಂಚ್ ಶಿಫ್ಟಿಂಗ್ ಇದೆಲ್ಲ ನಡೀತಾ ಇದೆ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲ ಗ್ರಾಹಕರಿಗೂ, ಎಲ್ಲ ಬ್ಯಾಂಕಿನ ಸಹೋದ್ಯೋಗಿಗಳು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ಸಂಬಂಧ ಹೀಗೆ ಬೆಳೀಲಿ. ಹೇಳಿದ ಹಾಗೆ ನೀವು ಎಲ್ಲರೂ ನಮ್ಮ ಜೊತೆ ಇದ್ದೀರಿ. ನಿಮ್ಮ ಮಿತ್ರರು, ನಿಮ್ಮ ಸಂಬಂಧಿಕರು ಎಲ್ಲರಿಗೂ ನಮ್ಮ ಪರಿಚಯ ಮಾಡಿಸ್ಕೊಡಿ. ನಾವು ಸದಾ ನಿಮ್ಮ ಸೇವೆಯಲ್ಲಿ. ತುಂಬ ಧನ್ಯವಾದ. ಧನ್ಯವಾದಗಳು ಸರ್. ನಿಮ್ಮ ಹಾರೈಕೆಯಂತೆ ಬಹುಶಃ ಕ್ಷಮಿಸಬೇಕು, ನಾನು ಕೇವಲ 1 ನಿಮಿಷಕ್ಕಿಂತ ಹೆಚ್ಚು ತಗೊಳ್ಳೋದಿಲ್ಲ. ಇದು ನಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲಿ ಇಲ್ಲದಿರುವಂಥದ್ದು. ಹಾಗಾಗಿ ನಾನು ಮಾತಾಡುವುದಕ್ಕೆ ಅವಕಾಶ ಇಲ್ಲ, ಮಾತಾಡಬಾರ್ದಾಗಿತ್ತು. ಆದರೆ ಭಾವನೆಗಳು ಮಾತಾಡಲೇಬೇಕು ಅಂತ ಹೇಳುವಂತ ಒಂದು ಭಾವನೆಯನ್ನ ಮುಂದೆ ತಳ್ತಾ ಇತ್ತು. ಹಾಗಾಗಿ ನಮ್ಮ ಜನರಲ್ ಮ್ಯಾನೇಜರ್ ಶ್ರೀ ರಾಜ ಅವರ ಹತ್ರ ಒಂದು ಕೇಳಿ, ಕೇವಲ ಸಂಖ್ಯೆಯಲ್ಲಿ ಮಾತ್ರ ಕೇಳಿ ಬಂದಿದೆ. ಏನಿಲ್ಲ, ನಿವೃತ್ತ ಉದ್ಯೋಗಿಗಳಿಗೆ ಒಂದು ಸನ್ಮಾನ ಅಂದ್ರೆ ಇನ್ನೇನಿಲ್ಲ, ಒಂದು ಶಾಲಾಗಿ ಅಂತ ಹೂಬಿಟ್ರು ಸನ್ಮಾನವೇ ಆಗುತ್ತೆ. ಅಂಥದ್ದು ಮಾಡಿರುವಂತಹ ಒಂದು ಕಾರ್ಯ ಏನಿದೆ ಅದು ತುಂಬಾ ಪ್ರಶಂಸನೀಯ. ಮತ್ತು ಬ್ಯಾಂಕ್ ಕಸ್ಟಮರ್ಗಳಿಗೆ, ಗ್ರಾಹಕರಿಗೆ ಹೇಗೆ ಸಂಬಂಧ ಇರ್ತದೆಯೋ ಅದೇ ರೀತಿಯಲ್ಲಿ ಬ್ಯಾಂಕಿನ ಜೊತೆಗೆ ನಾವು ಕೂಡ ಅಷ್ಟು. ಉದಾಹರಣೆಗೆ ನನ್ನದು ಬ್ಯಾಂಕಿನ ಸರ್ವಿಸ್ ಒಂದು 36 ವರ್ಷ ಆಗಿದೆ. ಆಮೇಲೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಬೇರೆ ಬೇರೆ ಊರುಗಳಲ್ಲಿ ವಹಿಸಿಕೊಳ್ಳುವಂತ ಅವಕಾಶ ಕೂಡ ಅಷ್ಟು ಸಮಯದಿಂದ ನಾವು ಮಾಡಿದ್ದಕ್ಕೆ ಆ ಒಂದು ಧನ್ಯತೆಗೆ ನಾವು ಧನ್ಯತೆಯಲ್ಲಿ ಇರ್ತೇವೆ. ಅದಕ್ಕೆ ಒಂದು ಈಗಿನ ಉದ್ಯೋಗಿಗಳ ಕಡೆಯಿಂದ ಒಂದು ಮತ್ತೊಂದು ಗುರುತಿಸುವಿಕೆ ಆದಾಗ ನಮಗೆ ತುಂಬಾ ಸಂತೋಷವಾಗ್ತದೆ. ಆ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಮಾತ್ರ ಬಂದಿದೆ. ಹಾಗೆ ಮಾತ್ರ ಅಲ್ಲ, ಆ ಮಹಲಿಂಗೇಶ್ವರನೇ ಹಾಗೂ ನಮ್ಮೆಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಸಹಕಾರದಿಂದ ಈ ಶಾಖೆ ತುಂಬಾ ಅಭಿವೃದ್ಧಿಯಾಗಿ ಬಹುಶಃ ಪುತ್ತೂರಿನ ಮುಖ್ಯ ಶಾಖೆಗೆ ಉತ್ತಮವಾದಂತಹ ಸ್ಪರ್ಧೆಯನ್ನು ನೀಡುವ ಮಟ್ಟಕ್ಕೆ ಏರುವ ಬಗೆಗೆ ಉತ್ತಮ ತಳಹದಿ ಹಾಕ್ತಾರೆ ಅಂತ ಹೇಳುವಂತ ಧೈರ್ಯ ನನಗಿದೆ. ಆದ್ದರಿಂದ ಹಾಗಾಗಲಿ ಅಂತ ಹೇಳಿ ಕೇಳ್ತಾ ಮತ್ತೊಮ್ಮೆ ಬಂದಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುವ ಮುಂಚೆ ಕ್ಷಮೆಯನ್ನು ಕೂಡ ಯಾಚಿಸುತ್ತೇನೆ. ಧನ್ಯವಾದಗಳು ಶ್ರೀಯುತ ವೇಣುಗೋಪಾಲ್ ಸರ್ ಅವರೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಂದನಾರ್ಪಣೆ ಬ್ರಾಂಚ್ ಮ್ಯಾನೇಜರ್ ಶ್ರೀಮತಿ ಸೊಳ್ಳಂತ ಇವರಿಂದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಪುತ್ತೂರಿನ ದರ್ಬೆಯಲ್ಲಿ ಕಾರ್ಯಾರಂಭಗೊಂಡಿರುವ ಕರ್ನಾಟಕ ಬ್ಯಾಂಕಿನ 964ನೇ ಶಾಖೆ ಹಾಗೂ ಮಿನಿ ಇಲಾಬಿಯನ್ನು ಬೆಳಗಿಸಿ ಉದ್ಘಾಟಿಸಿದ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀಯುತ ಜಯನಾಥರಾವ್ ಅವರು ಮತ್ತು ಶ್ರೀಯುತ BS ರಾಜ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಶಾಖೆಯ ಪ್ರಾರಂಭಕ್ಕೆ ಕಾರಣೀಕರ್ತರು ಹಾಗೂ ಮಾರ್ಗದರ್ಶಕರು ಆದಂತಹ ಮಂಗಳೂರು ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾದ ಶ್ರೀಯುತ ವಿಶ್ವನಾಥ್ SR ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಆಸನ ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಈ ಕಟ್ಟಡದ ಮಾಲೀಕರಾದ ಶ್ರೀಯುತ K. ಸೀತಾರಾಮರೈ ಸವಣೂರು ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ಕಸ್ತೂರಿ ಕಲಾ ಎಸ್ ರೈ ಅವರಿಗೂ ನನ್ನ ವೈಯಕ್ತಿಕ ಹಾಗೂ ಬ್ಯಾಂಕಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಶಾಖೆಯ ಪ್ರಾರಂಭದ ಹಂತದಿಂದಲೂ ನಮಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದಂತಹ ನಮ್ಮ ಬ್ಯಾಂಕಿನ ಪುತ್ತೂರು ಕ್ಲಸ್ಟರ್ನ ಮುಖ್ಯಸ್ಥರಾಗಿರುವ ಶ್ರೀಯುತ ಶ್ರೀಹರಿ P. ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರತಿಯೊಂದು ಕೆಲಸದ ಉಸ್ತುವಾರಿಯನ್ನು ವಹಿಸಿ ಅವರ ಶಾಖೆಯ ಕೆಲಸದೊಂದಿಗೆ ಈ ಶಾಖೆಯ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಬಂದಂತಹ ನಮ್ಮ ಪುತ್ತೂರು ಶಾಖೆಯ ಹಿರಿಯ ಶಾಖಾ ವ್ಯವಸ್ಥಾಪಕರಾದ ಶ್ರೀಯುತ ಶ್ರೀಶಾ ಹಾಗೂ ಅವರ ಶಾಖಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಹಾಗೂ ಬ್ಯಾಂಕಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬ್ಯಾಂಕಿನ ಚಾನೆಲ್ ಪಾರ್ಟ್ನರ್ಸ್ಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಬಹಳ ಪ್ರೀತಿಯಿಂದ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗ್ರಾಹಕ ಮಿತ್ರರಿಗೂ ನನ್ನ ವೈಯಕ್ತಿಕ ಹಾಗೂ ಬ್ಯಾಂಕಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಾದರ್ ಲಾರೆನ್ಸ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಬ್ಯಾಂಕಿನ ಹಲವಾರು ಶಾಖೆಯ ಪ್ರಬಂಧಕರು ಹಾಗೂ ಸಿಬ್ಬಂದಿ ವರ್ಗದವರು ಈಗಾಗಲೇ ನಮ್ಮ ಬ್ಯಾಂಕಿನ ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ನಮ್ಮವರೇ ಆದಂತಹ ಹಲವಾರು ನಿವೃತ್ತಿ ಸಿಬ್ಬಂದಿ ವರ್ಗದವರು ಇಂದಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಿ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಛಾಯಾಗ್ರಾಹಕರಿಗೂ ನನ್ನ ಹಾಗೂ ನಮ್ಮ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಪುತ್ತೂರಿನ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡಲು ನಮ್ಮ ಶಾಖೆ ಹಾಗೂ ಸಿಬ್ಬಂದಿ ವರ್ಗದವರು ಸದಾ ಸಿದ್ಧರಿದ್ದೇವೆ ಎಂದು ಹೇಳುತ್ತಾ ಮುಂದೆ ಶಾಖೆಯ ಪ್ರಗತಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ಹಾಗೂ ನನ್ನ ಸಹೋದ್ಯೋಗಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತವಾಗಿ ನಮ್ಮದು ನಿಮ್ಮೆಲ್ಲರಿಗೊಂದು ಬೇಡಿಕೆ ಏನೆಂದರೆ, ನಮ್ಮ ಸೇವೆಯನ್ನು ಬಳಸಿ ಬ್ಯಾಂಕ್ ಅನ್ನು ಬೆಳೆಸಿ ನಿಮ್ಮದೇ ರೀತಿಯಲ್ಲಿ ಉತ್ತಮವಾಗಿ ಸೇವೆ ಸಿಕ್ಕಿದ್ದನ್ನ 4 ಜನಕ್ಕೆ ಹೇಳಿ ಇನ್ನೊಂದಷ್ಟು ಗ್ರಾಹಕರನ್ನು ನಮಗೆ ಪರಿಚಯ ಮಾಡಿ. ಯಾವುದೇ ಸೇವಾ ನ್ಯೂನ್ಯತೆಗಳಿದ್ದರೆ ದಯವಿಟ್ಟು ನಮಗೆ ಮಾತ್ರ ಹೇಳಿ. ಇದು ನಿಮ್ಮಲ್ಲೊಂದು ಬೇಡಿಕೆ. ಅದೇ ರೀತಿ ತಾವೆಲ್ಲರೂ ಆಗಮಿಸಿದ್ದೀರಿ. ಕೊನೆಯದಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತಾ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇನೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.